ಲೈನಲ್ಲಿ ಎಷ್ಟೊತ್ತು ನಿಂತಿದ್ರಿ ಸರ್? ನಾವು ಪ್ರತಿ ವರ್ಷ 4:15ಗೆ ಬರ್ತಾ ಇದ್ದೆ. ಈ ಬಾರಿ 3 ಗಂಟೆಗೆ ಬಂದಿದ್ದೀವಿ. 3:10ಕ್ಕೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಈ ಸಾರಿ ಜಾಸ್ತಿ ಕ್ರೌಡ್ ಇದೆ ಮತ್ತೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. 100 ರೂಪೀಸ್ ಟಿಕೆಟ್, 200 ರೂಪೀಸು ಧರ್ಮ ದರ್ಶನ ಅಂತ ಹೇಳಿ ಮಾಡಿದ್ದಾರೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡಿರೋದ್ರಿಂದ ಎಲ್ಲರಿಗೂ ದರ್ಶನ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ವಿ ಸರ್. ಇದು ಒಂದು ತಿರುಪತಿಗೆ ಹೋದಷ್ಟೇ ಒಂದು ಸಂತೋಷ ತರುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ. ಯಾಕಂದ್ರೆ ತಿರುಪತಿನಲ್ಲಿ ಏನೆಲ್ಲ ಪವಿತ್ರೋತ್ಸವ, ನಿತ್ಯ ಕಲ್ಯಾಣೋತ್ಸವಗಳಾಗುತ್ತೋ ಅದೇ ರೀತಿ ಇಲ್ಲಿ ಮಾಡೋದ್ರಿಂದ ಇಲ್ಲಿಗೆ ಬಂದ್ರೆ ತಿರುಪತಿಗೆ ಹೋದಷ್ಟೇ ನಮ್ಗೊಂದು ಸಂತೋಷ ಆಗುತ್ತೆ. ವಿಧಾನಗಳನ್ನ ಸಾಂಪ್ರದಾಯಿಕ ತಿರುಪತಿಯಿಂದ ಬಂದ ಐನೂರುಗಳೇ ಚೆನ್ನಾಗಿ ಮಾಡಿ ಏನದು ಏಕಾದಶಿ, ವೈಕುಂಠ ಏಕಾದಶಿ ದ್ವಾರಬಲ್ನ ಪೂಜೆ ಮಾಡಿ ಓಪನ್ ಮಾಡಿದ್ಮೇಲೆ ಎಲ್ಲರಿಗೂ ದರ್ಶನ ಮಾಡಿದ್ರು. ವಿಧಿವಿಧಾನ ಯಾವ ರೀತಿಯಲ್ಲಿ ಮಾಡಬೇಕು ಅದೆಲ್ಲ ಮಾಡಿನೇ ಬ್ಯಾರಿಕೇಡ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಈ ಸಲ ವ್ಯವಸ್ಥೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಏನಂದ್ರೆ VIP ದರ್ಶನಟ್ಟಿಗೆ ಲಾಸ್ಟ್ ಇಯರ್ ಇತ್ತು, ಈ ಸಲ ಮಾಡಿಲ್ಲ. ಇನ್ನೂ ಹೆಚ್ಚಿನ ಖುಷಿ ತಂದಿದೆ ಜನಗಳಿಗೆ. ಇನ್ನೂ ಹೆಚ್ಚು ರಾಘವೇಂದ್ರ ಅಂತ ಪ್ರತಿ ವರ್ಷಕ್ಕಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಬ್ಯಾರಿಕೇಡ್ಸ್ ಎಲ್ಲ ಕ್ಲೀನಾಗಿ ಇದು ಮಾಡಿದ್ದಾರೆ. ಎಲ್ಲ ಜನಕ್ಕೆ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ಅಲಂಕಾರ ಎಲ್ಲ ದೇವರು ನಾವು ವೈಕುಂಠದ ದೂರ ನೋಡ್ಬೇಕಂದ್ರೆ ಈಗ ವೈಕುಂಠ ದರ್ಶನ ಇಲ್ಲಿ ಮಾಡಿದಂಗೆ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರವಿ ಫಸ್ಟ್ ದರ್ಶನ ಮಾಡಿದ್ದು ಫೀಲ್ಡ್ ವೆರಿ ಬ್ಲೆಸ್. ಅಂದರೆ ಏನಂತಾರೆ, ವರ್ಷ ಪೂರ್ತಿ ಕಾದಿದ್ದಕ್ಕೆ ಇವತ್ತು ಸಾರ್ಥಕ ಆಯಿತು. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಅಲ್ಲಂತೂ ದರ್ಶನ ಮಾಡೋಕ್ಕಾಗಲ್ಲ, ಇಲ್ಲಿ ದರ್ಶನ ಮಾಡಿದ್ವಲ್ಲ ಅಷ್ಟೇ. ನಾನು 12:15ಗೆ ಬಂದಿದ್ದೆ. ನಾನು ಕ್ಯಾಬ್ ಇಳ್ದಿದ ತಕ್ಷಣ ಬಂದು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ನಾನು ಸೀದಾ. ಫುಲ್ ಖುಷಿ. ಫಸ್ಟ್ ದರ್ಶನ ಮಾಡಿದ್ವಲ್ಲ ಅಷ್ಟೇ ಸಾಕು. ಇನ್ನು ಈ ವರ್ಷ ಪೂರ್ತಿ ಫುಲ್ ಕ್ಲಿಕ್ಕೆ ಅಂತಾನೆ ಅರ್ಥ. ಅನೂಪ್ ಅಂದ್ಬಿಟ್ಟು. ಥ್ಯಾಂಕ್ ಯು. ತುಂಬ ಚೆನ್ನಾಗಾಯ್ತು. ನಾವು ಒಂದು 2-3 ನಿಮಿಷ ಅಲ್ಲೇ ನಿಂತ್ಕೊಂಡು ಒಳ್ಳೆ ದರ್ಶನ. ಮತ್ತೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಡೆಕೋರೇಷನ್ ಮುಂದೆಗಡೆ ಇರ್ಬೋದು, ಹೂವು ಎಲ್ಲ ತರ ಹೂವು ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಖುಷಿ ಆಯ್ತು ನಮಗೆ. ಫಸ್ಟ್ ದರ್ಶನ ಆಗಿದ್ದು ಒಳ್ಳೆ. ನಾವು ತಿರುಪತಿಗೆ ಹೋಗಿ ದರ್ಶನ ಮಾಡ್ದಂಗೆ ಆಯ್ತು. ನಾವು 3 ಗಂಟೆಗೆ ಬಂದ್ವಿ. ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಸರ್, ತುಂಬಾನೇ ಚೆನ್ನಾಗಿದೆ. ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇದೆ, ಯಾವುದೇ ಗಲಾಟೆ ಇಲ್ದಿರ ಕ್ಯೂ ನೀಟಾಗಿ ಹೋಗ್ತಾ ಇದೆ. ಮತ್ತೆ ದರ್ಶನನೂ ತುಂಬಾ ಚೆನ್ನಾಗಿ ಆಗ್ತಿದೆ ಎಲ್ಲರಿಗೂ. ಗೀತಾ. ಥ್ಯಾಂಕ್ ಯು. ತುಂಬಾ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ದೇವ್ರ ದರ್ಶನ ನೋಡಕ್ ಕಾಯ್ತಾ ಇದೀವಿ. ಬೆಳಗ್ಗೆ 2:30ಯಿಂದ ಕಾಯ್ತಾ ಇದೀವಿ. ಬೇಗ ದೇವ್ರ ದರ್ಶನ ಮಾಡ್ಕೊಬೇಕು ಅಂದ್ರೆ ತುಂಬಾ ಕಾಯ್ತಾ ಇದೀವಿ. ಸೆಕ್ಯೂರಿಟಿ ಬಂದೋಬಸ್ತ್ ಹೇಗಿದೆ? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಎಲ್ಲ ಬಂದೋಬಸ್ತ್ ಚೆನ್ನಾಗಿದೆ ಸರ್. ದರ್ಶನಕ್ಕೆ ಹೋಗ್ತಾ ಇದೀರಾ? ಖುಷಿ ಆಗ್ತಾ ಇದೆ. ದೇವ್ರ ದರ್ಶನ ಎಷ್ಟೊತ್ತಿಗೆ ಆಗುತ್ತೆ ಅಂತ. ಹೌದು. ಎಷ್ಟೊತ್ತಿಂದ ವೇಟ್ ಮಾಡಿದ್ದೀರಾ? 2:30ಯಿಂದ ವೇಟ್ ಮಾಡ್ತಾ ಇದೀವಿ ಸರ್ ಬೆಳಗ್ಗೆ. ಮತ್ತೆ ಮಾಧವಿ ಎಲ್ಲಿಂದ ಬಂದಿದ್ದೀರಾ? ನಾಗಸಂದ್ರದಿಂದ ಸರ್. ನಾಗಸಂದ್ರದಿಂದ ಬಂದಿದ್ದೀವಿ. ತುಂಬಾ ಎಲ್ಲ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ದೇವರ ದರ್ಶನ ನೋಡಕ್ಕೆ. ಹೋದ್ ಸರಿನೂ ಬಂದಿದ್ವಿ, ಅದಕ್ಕೆ ಈ ವರ್ಷನೂ ಬಂದಿದೀವಿ. ಹೌದು ಸರ್. VIP ದರ್ಶನ ಇಲ್ಲ ಈ ಸಲ, ಏನ್ ಅನಿಸ್ತಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ವ್ಯವಸ್ಥೆ ಏನಿಲ್ಲ ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶೈಲಜಾ ಅಂತ ಮೇಡಮ್, ಮೇನ್ ಆಗಿ TTDಯಲ್ಲಿ ವ್ಯವಸ್ಥೆ ಹೇಗಿದೆ? ತಿರುಪತಿಯಲ್ಲಿ ಆದಂತ ಘಟನೆ ನಂತರ ಇಲ್ಲಿನ ವ್ಯವಸ್ಥೆ ಹೇಗೆ ಮಾಡಿದ್ರೆ ಮೇಡಮ್? ಓಂ ನಮೋ ವೆಂಕಟೇಶಾಯ. ತಿರುಪತಿ ದೇವಸ್ಥಾನ ವಯಾಲಿ ಕಾವಲ್ ಬೆಂಗಳೂರು. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಜನ ಬರ್ತಾ ಇರೋದ್ರಿಂದ ಸ್ವಾಮಿಯವ್ರ ದರ್ಶನಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ವಿ. ಕ್ಯೂ ಲೈನ್ಸು ಮತ್ತು ಎಕ್ಸ್ಟ್ರಾ ಅಡಿಷನಲ್ ಸೆಕ್ಯೂರಿಟಿ ಸ್ಟಾಫು ಮತ್ತು ಅಡಿಷನಲ್ ಬಂದೋಬಸ್ತು ಎಲ್ಲನೂ ರೆಡಿ ಮಾಡಿದ್ವಿ. ಎಲ್ಲ 3:30ನಿಂದನೇ ದರ್ಶನ ಶುರುವಾಗಿದೆ. ಭಕ್ತಾದಿಗಳೆಲ್ಲ ಕ್ಯೂ ಲೈನ್ ಬಂದ್ಬಿಟ್ಟು ದರ್ಶನ ಮಾಡ್ತಾ ಇದ್ದಾರೆ. ಮೇಡಮ್, ಪಾಸಸ್ ಬಗ್ಗೆ ಬರೋದಾದ್ರೆ VIP ಪಾಸಸ್ ಈ ವರ್ಷ ಇಲ್ಲ. ಈ ಘಟನೆ ಆದ್ಮೇಲೆ VIP ಪಾಸ್ ಕ್ಯಾನ್ಸಲ್ ಆಗಿದೆ. ಮುಂಚೆಯಿಂದನೇ ಪ್ಲಾನ್ ಅಲ್ಲಿ ಇತ್ತ? ಮತ್ತೆ ಸ್ಪೆಷಲ್ ದರ್ಶನ ಅಥವಾ ಎಷ್ಟು ಟಿಕೆಟ್ ಏನ್ ರೇಟ್? ನಾವು ಸಾಧಾರಣ ಭಕ್ತಾದಿಗಳು ಇಂಪಾರ್ಟೆಂಟ್ ಅಂತ ನಾವು VIP ಪಾಸಸ್ ಈ ಸಲ ಇಶ್ಯೂ ಮಾಡಿಲ್ಲ. ಸೊ ಎಲ್ಲಾನು ಲೈನ್ನಲ್ಲೇ ಎಲ್ಲರೂ ಬಂದ್ಬಿಟ್ಟು ಸ್ವಾಮಿಯವ್ರ ದರ್ಶನ ಮಾಡ್ಬೇಕಂತಾನು ಪೀಸ್ಫುಲ್ ಆಗಿ ವಿನಂತಿ. ಓಕೆ ಮೇಡಮ್, ಬೆಳಗ್ಗೆ ಎಷ್ಟು ಗಂಟೆಗೆ? 3:37 ವೈಕುಂಠ ದ್ವಾರ ಓಪನ್ ಆಗಿದೆ. ಮತ್ತೆ ಯಾವ್ಯಾವ ಪೂಜೆ ಇಲ್ಲಿ ತನಕ ಯಾವ್ಯಾವ ಪೂಜೆ ಮಾಡಿದ್ರೆ ಇವತ್ತೆಲ್ಲ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ? ಬೆಳಗ್ಗೆ ತಿರುಪವೇ ಶುರುವಾಗಿದೆ. ತಿರುಪವ ಆಗಿದ್ಮೇಲೆ ತೋಮಾಲ ಅರ್ಚನೆ ನಡೆದಿದೆ. ಆಮೇಲೆ ಫಸ್ಟ್ ಬೆಲ್ ಅಂದರೆ ಸ್ವಾಮಿಯವ್ರಿಗೆ ನೈವೇದ್ಯ ಆಗಿದೆ. ಆಮೇಲೆ ವೈಕುಂಠ ಆಸ್ಥಾನ ಮಾಡಿದ್ವಿ. ಆಮೇಲೆ ವೈಕುಂಠ ದ್ವಾರ ಓಪನ್ ಮಾಡಿ ಅಲ್ಲಿಂದ ದರ್ಶನ ಕೊಡ್ತಾ ಇದ್ದೀವಿ.
ರಾತ್ರಿ ಎಷ್ಟು ಗಂಟೆ ದರ್ಶನಕ್ಕೆ ಅನುವು ಮಾಡುತ್ತೀರಾ ಮೇಡಮ್? 11:45 ಅಪ್ ಟು 11:45 ದರ್ಶನ ಇರುತ್ತೆ. ಎಷ್ಟು ಜನ ಬರ್ಬೋದು, ಎಷ್ಟು ಜನ ದರ್ಶನ ಮಾಡ್ಬೋದು ಅನ್ನೋ ನಿರೀಕ್ಷೆ ಇದೆ? ಅರೌಂಡ್ ಅಪ್ರಾಕ್ಸಿಮೇಟ್ಲಿ ಒಂದು 70,000 ಬರ್ಬೋದು ಅಂತ. ಆಮೇಲೆ ಪ್ರಸಾದ ವ್ಯವಸ್ಥೆ ಲಾಡು, ತಿರುಪತಿ ಲಾಡು ಇನ್ನೇ ತರಿಸಿದ್ದೀರಾ ಅಥವಾ ಇಲ್ಲಿ ಏನಾದ್ರು? ಇಲ್ಲಿ ಅನ್ನಪ್ರಸಾದ ಇದೆ. ದರ್ಶನ ಆಗಿದ್ಮೇಲೆ ಒಂದು ಚಿಕ್ಕ ಲಾಡು ಮತ್ತು ಅನ್ನಪ್ರಸಾದ ಕೊಡ್ತಾ ಇದ್ದೀವಿ. ಸೇಲ್ಕು ಒಂದು ಲಡ್ಡು ಇಟ್ಟಿದ್ದೀವಿ. ಸೊ ಈಚ್ ಲಡ್ಡು 50 rupees. ಸೊ ಭಕ್ತಾದಿಗಳಿಗೆಲ್ಲ ಲಡ್ಡು ತಗೋಬಹುದು. ಸರಿ, ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.